ಇನ್ನು ಬೆಂಗಳೂರು ಮಹಾನಗರದಲ್ಲಿ ಹೈವೇ ಬ್ರಿಡ್ಜ್ನ ತಡೆಗೋಡೆಯೊಂದು ಯಮನ ಸ್ವರೂಪದಲ್ಲಿ ಜನರನ್ನು ಬಲಿ ಹಾಕೋದಕ್ಕೆ ಕಾಯ್ತಾ ಇದೆ. ಎಲ್ಲಿದೆ ಅಂತೀರಾ? ಆ ಅಪಾಯದ ಅಂಚಿನಲ್ಲಿ ಈಗ ಯಶವಂತಪುರದ ಹೈವೇ ಬ್ರಿಡ್ಜಿನ ತಡೆಗೋಡೆ ಅನ್ನುವಂಥದ್ದು ಕುಸಿಯುವ ಪ್ರಮಾಣಕ್ಕೆ ಬಂದು ನಿಂತಿದೆ. ಯಮನಂತೆ ಬಲಿಗಾಗಿ ಕಾಯ್ತಾ ಇದೆ ಹೈವೇ ಬ್ರಿಡ್ಜಿನ ತಡೆಗೋಡೆ. ಯಮನಂತೆ ಕಾಯ್ತಾ ಇದೆ. ಅಪಾಯದ ಅಂಚಿನಲ್ಲಿ ಯಶವಂತಪುರ ಹೈವೇ ಬ್ರಿಡ್ಜಿನ ತಡೆಗೋಡೆ ಈಗ ಇದೆ. ಯಾವಾಗ ಬೀಳುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಪೂರ್ತಿ ಕುಸಿಯೋ ಹಂತ ತಲುಪಿದೆ ಹೈವೇ ಬ್ರಿಡ್ಜಿನ ತಡೆಗೋಡೆ. ಕಾಂಕ್ರೀಟ್ ಉದುರಿ ಕಬ್ಬಿಣದ ಕಂಬಿ ಕಾಣಿಸ್ತಾ ಇದೆ. ಎಂತಹ ದುಸ್ಥಿತಿ ಗೊತ್ತಾ ಅದು. ನಿರಂತರವಾಗಿ ಶಿಥಿಲಗೊಳ್ತಾ ಇದ್ದರೂ ಕೂಡ ಯಾರಿಗೂ ಇದು ಕಾಣ್ತಾ ಇಲ್ಲ. ಆತಂಕದ ನೆರಳಲ್ಲಿಯೇ ನಿತ್ಯ ಓಡಾಡ್ತಾ ಇದ್ದಾರೆ ಸಾವಿರಾರು ಜನ ಸವಾರರು. ಹೈವೇ ಬ್ರಿಡ್ಜ್ನಲ್ಲಿ ಮುನ್ನೆಚ್ಚರಿಕೆಯ ಬೋರ್ಡ್ ಸಹ ಹಾಕಿಲ್ಲ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ. GBA ಇಂಜಿನಿಯರ್ಗಳ ನಿರ್ಲಕ್ಷ್ಯ, ಸಾರ್ವಜನಿಕರಿಗೆ ಇದು ಸಂಕಷ್ಟ. GBA ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಈಗ ಫುಲ್ ಗರಂ. ಅಧಿಕಾರಿಗಳಿಗಂತರೂ ಕ್ಯಾರೆ ಅನ್ನಲ್ಲ. ಜನರೇ, ನೀವಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೆಂಗಳೂರು ಸಚಿವ ಕೃಷ್ಣ ಬೈರೇಗೌಡರು ಕಣ್ಣೆರೆದ್ರೆ ನೋಡಿದ್ದಾರೆ ನೋಡ್ರಿ. ಯಮನಂತೆ ಈಗ ಜನಗಳನ್ನು ಬಲಿ ಪಡೆಯೋದಕ್ಕೆ ಕಾಯ್ತಾ ಇದೆ ಹೈವೇ ಬ್ರಿಡ್ಜಿನ ತಡೆಗೋಡೆ. ಅಪಾಯದ ಅಂಚಿನಲ್ಲಿ ಯಶವಂತಪುರದ ಹೈವೇ ಬ್ರಿಡ್ಜ್ ತಡೆಗೋಡೆ. ಪೂರ್ತಿ ಕುಸಿಯೋ ಹಂತ ತಲುಪಿದೆ ಹೈವೇ ಬ್ರಿಡ್ಜಿನ ಈ ಒಂದು ತಡೆಗೋಡೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಸ್ಥಳಕ್ಕೆ ಹೋಗಿ ಅಲ್ಲಿಯ ವಾಸ್ತವವನ್ನು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ಲಕ್ಷ್ಮಿ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ವಾಹನ ಸವಾರರೇ ಪಾದಚಾರಿಗಳು ಗಮನ ವಹಿಸಬೇಕಾಗಿರುವಂತಹ ಸುದ್ದಿ ಇದು. ಯಶವಂತಪುರದ ಮೇಲ್ಸೇತುವೆಯಲ್ಲಿ ನೀವೇನಾದ್ರೂ ಓಡಾಡ್ತಾ ಇದ್ರೆ ನಿಮ್ಮ ಪ್ರಾಣಕ್ಕೆ ನೋ ಗ್ಯಾರಂಟಿ. ಯಾಕೆಂತಂದ್ರೆ ಮುಖ್ಯವಾಗಿ ಇಲ್ಲಿ ವಾಹನ ಸವಾರರು ಜೊತೆಗೆ ಪಾದಚಾರಿಗಳು ಗಮನಿಸಲೇಬೇಕು. ಯಾಕಂತಂದ್ರೆ ಯಶವಂತಪುರ ಮೇಲ್ಸೇತುವೆ ಏನಿದೆ, ಆ ಮೇಲ್ಸೇತುವೆ ಅಲ್ಲಿ ಓಡಾಡಿದ್ರೆ ಗ್ಯಾರಂಟಿ ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ. ನಗರಾಭಿವೃದ್ಧಿ ಸಚಿವರು ಅವರು ಬೆಂಗಳೂರನ್ನ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇಂತಹ ಕೆಲ್ಸಗಳು ಮಾಡ್ಬೇಕಾಗಿರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇರ್ಬೋದು. ಇದು ಇರುವಂತಹದ್ದು ಯಶವಂತಪುರ ಮೇಲ್ಸೇತುವೆ ಸಂಪೂರ್ಣವಾಗಿ ತಡೆಗೋಡೆ ಹಾಳಾಗಿದೆ. ಸ್ವಲ್ಪ ಯಾಮಾರಿದ್ರು ಸಾಕು, ಖಂಡಿತವಾಗಿಯೂ ಜೀವ ಹೋಗುತ್ತೆ. ಅಂತಹ ಸಿಚುವೇಶನ್ ಸದ್ಯಕ್ಕೆ ಇಲ್ಲಿ ಎದುರಾಗಿರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ತಡೆಗೋಡೆ ಹಾಳಾಗಿರುವಂತಹದ್ದು ಅಂತ ಹೇಳಿ. 1988ರಲ್ಲಿ ನಿರ್ಮಾಣ ಆಗಿರುವಂತಹ ಇದು ಮೇಲ್ಸೇತುವೆ ಸಂಪೂರ್ಣವಾಗಿ ಸ್ವಲ್ಪ ಯಾಮಾರಿದ್ರೂ ಕೆಳಗಡೆ ಬೀಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವೇಗವಾಗಿ ಕೆಳಗಡೆಯೂ ಸಹ ವೇಗವಾಗಿ ವಾಹನಗಳು ಬರುವಂತಹದ್ದು. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಏನಿದೆ, ಆ ಮೆಟ್ರೋ ಸ್ಟೇಷನ್ ನ ಆಪೋಸಿಟ್ ಇರುವಂತಹದ್ದು ಮೇಲ್ಸೇತುವೆ. ಇದು ಯಶವಂತಪುರ ಮೇಲ್ಸೇತುವೆ. ಇಲ್ಲಿಂದ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಜನರು ಓಡಾಡ್ತಾರೆ. ಅದರಲ್ಲೂ ನಾರ್ತ್ ಕರ್ನಾಟಕ ತುಮಕೂರಿಗೂ ಇದೇ ಮಾರ್ಗವಾಗಿ ಜನರು ಓಡಾಡುವಂತಹದ್ದು. ಸಂಪೂರ್ಣವಾಗಿ ಹಾಳಾಗಿರುವಂತಹ ಮೇಲ್ಸೇತುವೆ ತಡೆಗೋಡೆ ಇದು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅಧಿಕಾರವನ್ನ ಸ್ವೀಕಾರ ಮಾಡಿದ ಬಳಿಕ ಅವರಿಗೆ ಇಂತಹ ಬೆಂಗಳೂರಿನಲ್ಲಿರುವಂತಹ ಸ್ಥಳಗಳು ಕಾಣಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಓಡಾಡುವಂತವ್ರು ಅವರಲ್ವಲ್ಲ, ಪಾದಾಚಾರಿಗಳು ಓಡಾಡ್ತಾ ಇರ್ತಾರೆ. ಜೊತೆಗೆ ಸಾಕಷ್ಟು ಜನ ವಯಸ್ಕರು ಓಡಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜನರಿಗೆ ಒಂದು ರೀತಿಯಲ್ಲಿ ಓಡಾಡಕ್ಕೆ ಅಂದ್ರೆ ಸುತ್ತಾಕೊಂಡು ಬರಕ್ಕಾಗುತ್ತೆ ಅಂತ ಹೇಳಿ ಜನರು ಇಲ್ಲೇ ಓಡಾಡುವಂತ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಯಾಮಾರಿದ್ರು ಸಹ ಇದು ಆ ಕಡೆಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. 1988ರಲ್ಲಿ ನಿರ್ಮಾಣ ಆಗಿರುವಂತಹದ್ದು. HD ದೇವೇಗೌಡರ ಅಧ್ಯಕ್ಷತೆಯಲ್ಲಿ, ಹಾಗೆ SR ಬೊಮ್ಮಾಯಿ ಅವರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಇದರ ಪರಿಸ್ಥಿತಿ ಹಿಂಗಾಗಿದೆ. ಅಭಿವೃದ್ಧಿ ಅಂತಂದ್ರೆ ಕೇವಲವಾಗಿ ನಾವು ಹೊಸದನ್ನ ನಿರ್ಮಾಣ ಮಾಡೋದಲ್ಲ, ಆದ್ರೆ ಹಾಳಾಗಿ ಹಳ್ಳ ಹಿಡಿದಿರೋದನ್ನ ಸಹ ಅದಕ್ಕೆ ಮರುಜೀವವನ್ನ ಕೊಡಿಸುವಂತಹ ಕೆಲಸಗಳಾಗಬೇಕಾಗಿದೆ. ಆದ್ರೆ ಯಾವುದೇ ರೀತಿಯಾಗಿ ಸರ್ಕಾರಗಳು ಜನರಿಗೆ ಬೇಕಾಗಿರುವಂತದ್ದು ಜೊತೆಗೆ ಪ್ರಾಣಕ್ಕೆ ಯಾವ ಹಾನಿ ಉಂಟು ಮಾಡ್ತವೆ, ಅದರ ಜೊತೆಗೆ ಏನೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತವೆ, ಆ ಎಲ್ಲದಕ್ಕೂ ಸಹ ಮುಕ್ತಿ ನೀಡಬೇಕಾಗಿರುವಂತದ್ದು. ಆದ್ರೆ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಕೂಗು ಕೇಳಿ ಬರ್ತಾ ಇದೆ. ಇನ್ನ ಎಚ್ಚೆತ್ಕೊಂಡು ಬೇಗ ಈ ಕೆಲಸವನ್ನ ಮಾಡ್ಬೇಕು. ಯಾಕಂತಂದ್ರೆ ಓಡಾಡುವಂತ
ಓಡಾಡುವಂತ ಜನರಿಗೆ ಸಹಾಯ ಆಗ್ಲಿ ಅಂತ. ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತಂದ್ರೆ, ಯಶವಂತಪುರ ಕಡೆಯಿಂದ ವೇಗವಾಗಿ ಬರುವಂತ ವಾಹನಗಳು ಸ್ವಲ್ಪ ಆಯಾ ತಪ್ಪಿದ್ರು ಸಹ ಖಂಡಿತವಾಗಿಯೂ ಇಲ್ಲಿ ಬೀಳುವಂತ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲಿ ಉಂಟಾಗಿರುವಂತದ್ದು. ತಡೆಗೋಡೆಯೂ ಸಹ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸ್ವಲ್ಪ ಟಚ್ ಮಾಡಿದ್ರು ಸಾಕು ಅದು ಬಿದ್ದೋಗುತ್ತೆ. ಯಾವಾಗ ಬೀಳುತ್ತೆ ಹೇಳಕ್ಕಾಗಲ್ಲ. ಕೆಳಗಡೆಯೂ ವೇಗವಾಗಿ ವಾಹನಗಳು ಬರ್ತವೆ, ಅವ್ರ ಮೇಲೂ ಬೀಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇಲ್ಲಿ ಓಡಾಡುವಂತ ಜನರು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಸರ್ಕಾರ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರುವಂತಹದ್ದು. ಒಟ್ಟಾರೆಯಾಗಿ ಎಚ್ಚೆತ್ಕೊಂಡು ಈ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ಇನ್ನು ಇದು ಪ್ರಸ್ತುತ ಬೆಂಗಳೂರಿನ ಬ್ರಿಡ್ಜಿನ ತಡೆಗೋಡೆಯ ಒಂದು ಅವಸ್ಥೆ. ಎಲ್ಲಿದೆ ಅಂತಂದರೆ ಮೈಸೂರು ಸ್ಯಾಂಡಲ್ಸು ಫ್ಯಾಕ್ಟ್ರಿ ಪಕ್ಕದಲ್ಲೇ ಇರುವಂತಹ ಪ್ರಮುಖವಾದಂತಹ ಬ್ರಿಡ್ಜ್ ಇದು. ಯಾವ ಬಸ್ಸುಗಳಾಗಲಿ, ಲಾರಿಗಳಾಗಲಿ ಅಥವಾ ಯಾವುದೇ ವೆಹಿಕಲ್ಗಳಾಗಲಿ ವಯಾ ಗುರುಗುಂಟೆಪಾಳ್ಯದಿಂದ ಮೆಜೆಸ್ಟಿಕ್ಗೆ ಹೋಗಬೇಕಾದರೂ ಈ ಒಂದು ಬ್ರಿಡ್ಜಿನ ಅಡಿಯಲ್ಲೇ ಹೋಗಬೇಕು. ಇನ್ನು ಮೆಜೆಸ್ಟಿಕ್ ಥ್ರೂ ನೆಲಮಂಗಲಕ್ಕೆ ಹೋಗಬೇಕಾದರೂ ಕೂಡ ಇದರ ಅಡಿಯಲ್ಲೇ ಹೋಗಬೇಕು. ಆದರೆ GB ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿರೋದು ವಿಷಾದನೀಯ ವಿಚಾರ. ಇನ್ನು ಮೇಲಾದರೂ GB ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಸಂಪೂರ್ಣ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂತಂದರೆ ಸ್ವಲ್ಪ ಅವಘಡ ಆದರೂ ಕೂಡ ಬೆಂಗಳೂರಿನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ.